ಸರ್ವಿಸ್ ಸೆಂಟರ್ ಹತ್ರ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ. ಅಲ್ಲಿ ನೋಡಿ, ಅಲ್ಲಿ ಅವನು ಹಿಂದೆ ಅವನೇ, ಇಲ್ಲಿ ಮುಂದೆ ಒಂದು ಐತಲ್ಲ ಇವನು ಹಿಂದೆ ಅವನೇ. ಅಂದರೆ ಸರ್ವಿಸ್ಗೆ ಒಂದಿನ ಸರ್ವಿಸ್ ಅಂತಲೇ ಒಂದಿನ ಅದು ಫಸ್ಟ್ ಟೈಮು ನನ್ನ ಗಾಡಿ ಇಷ್ಟೊಂದು ಕಮ್ಮಿ ಬಜೆಟಲ್ಲಿ ಸರ್ವಿಸ್ ಆಗಿರೋದು. ಮೇ ಬಿ ನನ್ನ ಗಾಡಿಗೂ ಗೊತ್ತಿರುತ್ತೆ ನನ್ನ ಹತ್ರ ಕಾಸಿಲ್ಲ ಅಂತೇಳಿ, ಅದಕ್ಕೆ ಇಷ್ಟೊಂದು ಕಮ್ಮಿಯಲ್ಲಿ ಮುಗಿಸೈತೆ ಅಂದ್ಕೊಂಡಿದ್ದೀನಿ. ಒಂದು ಆರ್ಡ್ರ್ ಕೊಟ್ಟ, ಯಾವುದೋ ಕೊಡ್ತಾವನೆ BT ಆಮ್ಲೆಟು. ಅಲ್ಲ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ಏನು ಮಂಗಳವಾರ 8:30 ಡ್ಯೂಟಿ ಆನ್ ಮಾಡಿಕ್ಕಿದ್ದೀನಿ ಎಲ್ಲದರಲ್ಲೂ. ರ್ಯಾಪಿಡೋ, ನಮ್ಮ ಹತ್ರ ಊಬರು. ಜಾಸ್ತಿ ಜನ ಕೇಳ್ತಾಯಿದ್ರು, ಬ್ರೋ ನೀವು ಎಷ್ಟೊತ್ತಿಗೆ ಕೆಲ್ಸಕ್ಕೆ ಹೋಗ್ತೀರಾ, ಎಷ್ಟೊತ್ತಿಗೆ ಕೆಲಸ ಮುಗಿಸ್ತೀರಾ ಅಂತ. ಗುರು ನನಗೆ ಏನಂದರೆ ನನ್ನ ಮೂಡ್ ಹೆಂಗಿದ್ರೆ ಹಂಗೆ ಕರೆಕ್ಟಾಗಿ 8:30 9 ಗಂಟೆ ಮನೆ ಬಿಟ್ಬಿಡ್ತೀನಿ. ಸಾಯಂಕಾಲ ಬಂದ್ಬಿಟ್ಟು ಏನು ಆಲ್ಮೋಸ್ಟ್ 9 ಗಂಟೆ 10 ಗಂಟೆ ಒಳಗಡೆ ಮನೆಗೆ ಬಂದುಬಿಡ್ತೀನಿ. ನನ್ನ ಮೈಂಡ್ ಹೆಂಗಿದ್ರೆ ಹೆಂಗುರು, ನನಗೆ ಇಷ್ಟೊತ್ತವರೆಗೂ ಮಾಡಬೇಕು ಅಷ್ಟೊತ್ತವರೆಗೂ ಮಾಡಬೇಕು ಅಂತೇನಿಲ್ಲ. ನನಗೆ ಎಷ್ಟೊತ್ತವರೆಗೂ ಇಷ್ಟ ಇರತ್ತೋ ಮಾಡೋಕ್ಕೆ ಅಷ್ಟೊತ್ತವರೆಗೂ ಮಾಡ್ತೀನಿ, ಇಲ್ಲಾಂದ್ರೆ ಮನೆಗೆ ಹೋಗ್ತೀನಿ. ಇವಾಗ ಡ್ಯೂಟಿ ಆನ್ ಮಾಡಿಕ್ಕಿದ್ದೀನಿ, ಯಾವುದು ಡ್ಯೂಟಿ ಬೀಳ್ತಾ ಇಲ್ಲ. ಬಟ್ ಇನ್ನೊಂದೇನೆಂದರೆ ನನ್ನ ಗಾಡಿಯಲ್ಲಿ ಒಂದು ಪ್ರಾಬ್ಲಮ್ ಐತೆ, ಹೇಳ್ತೀನಿ ಏನಂತ. ಇಲ್ಲಿ ನೋಡಿ, ಆರ್ಡ್ರ್ ಬೀಳ್ತೈತೆ ಕೋರಮಂಗ್ಲಿಗೆ. ಇಲ್ಲಿ ನೋಡಿ 1.8 ಪಿಕಪ್ಪು, ಡ್ರಾಪ್ ನೋಡಿ 17 ಕಿಲೋಮೀಟ್ರು. ಟೈಮಿಂಗ್ ನೋಡ್ಬೋದು, 49 ನಿಮಿಷ ನೋಡಿಸ್ತೈತೆ ಡ್ರಾಪ್ ಮಾಡೋದಕ್ಕೆ. ಈ ಥರ ಐತೆ. ಇವಾಗ ನನ್ನ ಗಾಡಿಯಲ್ಲಿ ಒಂದು ಪ್ರಾಬ್ಲಮ್ ಆಗೈತೆ, ಅದು ಏನಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಂಜನ್ ಆಯಿಲು ಲೀಕ್ ಆಗ್ತೈತೆ, ಕಾಣಿಸ್ತೈತೆ ಇಂಜನ್ ಆಯಿಲು. ಅದು ಎಲ್ಲಿಂದ ಲೀಕ್ ಆಗ್ತೈತೆ ಏನಂತ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಈ ಕೂಲಿಂಗ್ ಪೈಪಿಂದ ಈ ಇಂಜನ್ ಆಯಿಲ್ ಈಚೆ ಬರ್ತೈತೆ. ಇವತ್ತು ಹೋಗಿ ಸರ್ವಿಸಲ್ಲಿ ಇಂಜನ್ ಆಯಿಲು ಮತ್ತು ಇದು ರೆಡಿ ಮಾಡಿಸ್ಬೇಕು. ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲಿ ನೋಡಿ ಕೆಳಗೇನೆ ಹೋಗ್ಬಿಟ್ಟೈತೆ ಗುರು, ಇಂಜನ್ ಆಯಿಲೆಲ್ಲ ಎಲ್ಲ ಸೋರಿ. ಇಲ್ಲಿ ನೋಡಿ ಏನು ಯಾವ ರೇಂಜಿಗೆ ಗಲೀಜಾಗೈತೆ ಅಂತೇಳಿ ಗಾಡಿ. ಯಪ್ಪ ಸ್ವಾಮಿ, ನಾನು ನೋಡೇ ಇಲ್ಲ, ನೆನ್ನೆ ನೋಡ್ತಾ ಇದ್ದೀನಿ ಏನಪ್ಪ ಎಲ್ಲ ಈಚೆ ಬರ್ತೈತೆ ಅಂದರೆ ಇಲ್ಲಿ ನೋಡಿ ಇದು ಲೂಸೇ ಆಗಿಬಿಟ್ಟೈತೆ. ಇದು ಲೂಸಾಗಿ ಎಲ್ಲ ಇಂಜನ್ ಆಯಿಲು ಹೋಗ್ತೈತೆ. ಅವ್ನು ಕೇಳಿದ್ದಕ್ಕೆ ಸರ್ವಿಸ್ ಸೆಂಟ್ರಿಗೆ ಎತ್ಕೊಬನ್ನಿ ಅಂತ ಹೇಳವನೆ. ಇವತ್ತು ಹೋಗ್ಬೇಕು, ಇದು ಫಸ್ಟ್ ಇದು ಸಾರ್ಟ್ ಔಟ್ ಮಾಡ್ಕೋಬೇಕು. ಇಲ್ಲಾಂದರೆ ಆಮೇಲೆ ತಿರ್ಗಾ ಇಂಜನ್ ಆಯಿಲೆಲ್ಲ ಖಾಲಿ ಆಯಿತು ಅಂದರೆ ಗಾಡಿ ಸೀಸ್ ಆಗುತ್ತೆ. ನಿನ್ನೆ ಲ್ಯಾಂಬೋರ್ಗಿನಿ ಸ್ಟಿಕ್ಕರ್ ಹಾಕಿದೆ, ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಲ್ಯಾಂಬೋರ್ಗಿನಿ ಇವಾಗ ಅದೇ ನನ್ನ ಕೆಲಸ. ಮಧ್ಯಾಹ್ನವರೆಗೂ ಡ್ಯೂಟಿ ಮಾಡ್ಕೊಂಡು ಪೀಕ್ ಟೈಮಲ್ಲಿ, ಆಮೇಲೆ ಹೋಗಿ ಸರ್ವಿಸ್ ಮಾಡ್ಕೊಂಡು ಬರಬೇಕು. ಡ್ಯೂಟಿ ಅಂತೂ ಯಾವುದೂ ಬೀಳ್ತಾ ಇಲ್ಲ, ಇನ್ನು ಎಲ್ಲ ಲಾಂಗ್ ಕೊಡ್ತಾವನೆ. ಲೋಕಲಂತೂ ಯಾವುದೂ ಕೊಡ್ತಾಯಿಲ್ಲ. ನೋಡೋಣ ಲೋಕಲಲ್ಲಿ ಯಾವುದಾದ್ರು ಎತ್ಕೊಳ್ಳೋಣ. 11 ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ. ಏನು 8:30 ಆಯಿತು, 11 ಗಂಟೆವರೆಗೂ ಡ್ಯೂಟಿ ಮಾಡಿಬಿಟ್ಟು ಮತ್ತೆ ಹೋಗ್ಬಿಟ್ಟು ಅಲ್ಲಿ ಇಂಜನ್ ಆಯಿಲ್ ಹಾಕ್ಸ್ಕೊಂಡು ಅದು ಏನು ಸೀನ್ ಅಂತ ನೋಡೋಣ. ಯಾಕಂದ್ರೆ ಹಂಗೆ ಓಡಿಸಿದ್ರೆ ಆಯಿಲೆಲ್ಲ ಕೆಳಗೆ ಹೋಗಿ ಇಂಜನ್ ಸೀಸ್ ಆಯಿತು ಅಂದರೆ ಮುಗೀತು. ಇವಾಗ ಆಲ್ಮೋಸ್ಟ್ ಎಷ್ಟು ಇಂಜನ್ ಆಯಿಲ್ ಹೋಗೈತೆ ಅಂತ ನನಗಂತೂ ಗೊತ್ತಿಲ್ಲ. ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಹೋಗೈತೆ. ನಾನು 3 ದಿನದಿಂದ ನೋಡ್ತಾ ಇದ್ದೀನಿ, ಅದು ಹಂಗೆ ಹೋಗ್ತೈತೆ, ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡಿದ್ದೆ. ಬಟ್ ಆ ಪೈಪ್ ಚೇಂಜ್ ಮಾಡಬೇಕಂತೆ. ಅಲ್ಲಿ ನೋಡಿ ಎಲ್ಲ ಸೈಲೆನ್ಸರ್ ಮೇಲೆ ಸೋರಿ ಆ ಥರ ಆಗೈತೆ ಸೈಲೆನ್ಸರ್. ಅದಕ್ಕೆ ಇವತ್ತು ಎಷ್ಟೇ ಕೆಲಸ ಇರಲಿ ಹೋಗ್ಬಿಟ್ಟು ಇದು ಮಾಡಿಸ್ಕೋಬೇಕು. ಮತ್ತು ಹೆಂಗಿದ್ರು ಸರ್ವಿಸ್ ಮಾಡಿಸ್ಬೇಕಾಗಿತ್ತು ಗಾಡಿನ. ಅಂದರೆ ಇಂಜನ್ ಆಯಿಲ್ ಮಾತ್ರ ಚೇಂಜ್ ಮಾಡಿಸ್ತೀನಿ, ಇನ್ನೇನಿಲ್ಲ. ನೆನ್ನೆ ಬೂಟ್ಗೆಲ್ಲ ಗ್ರೀಸ್ ಹೊಡ್ಸಿದ್ದೀನಿ. ಇವಾಗ ಇದೊಂದು ಕೆಲಸ ಅಷ್ಟೇ, ಇಂಜನ್ ಆಯಿಲ್ ಹಾಕ್ಕೊಂಡೆ ಆ ಪೈಪ್ ಏನು ಸೀನ್ ಅಂತ ಅದು ನೋಡ್ತೀನಿ. ಸದ್ಯಕ್ಕೆ ಬೇರೆ ಏನು ಕೆಲಸ ಇಲ್ಲ ನನಗೆ. ಆರ್ಡ್ರು ಬೀಳ್ತೈತೆ, ಎಲ್ಲ ಲಾಂಗ್ ಪಿಕಪ್ ಕೊಡ್ತಾವನೆ 1.8 ಆ ಥರ. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಒಂದು ಆರ್ಡ್ರ್ ಎತ್ಕೊಂಡು ನಾನು ಸಿಗ್ತೀನಿ ನಿಮಗೆ. ಸರಿನಾ? ನಿಮಗೆ ಕ್ಲಿಯರ್ ಆಗೈತೆ ಅಂದ್ಕೊಂಡಿದ್ದೀನಿ, ಎಷ್ಟೊತ್ತಿಗೆ ಬರ್ತೀನಿ ಏನು ಅಂತ ಅಷ್ಟೇ. ನನ್ನ ಪ್ರಕಾರ ಮನೆ ನಾನು 9 ಗಂಟೆ ಒಳಗಡೆ ಬಿಡ್ತೀನಿ. ತಿರ್ಗಾ ನೈಟು 9 ಗಂಟೆ ಆ ಥರ ಫಿಕ್ಸ್ ಮಾಡ್ಕೊಬಿಡಿ. ಒಂದು 8:30 9 ಗಂಟೆಗೆ ಮನೆ ಬಿಟ್ಬಿಡಿ, ಸಾಯಂಕಾಲ ಬೇಗ ಹೋಗ್ಬೋದು. ಲಾಂಗ್ ಹೋಗಂಗಿದ್ರೆ ಆ ಥರ ಮಾಡಿ, ಇಲ್ಲ ಲೋಕಲಲ್ಲೇ ಮಾಡ್ತೀನಿ ಅಂದರೆ ಬೆಳಗ್ಗೆ ಬೇಗ ಹೋಗಿ, ಒಂದು 7 ಗಂಟೆಗೆ 7:30 ಆ ಥರ ಹೋಗಿ. ನಮ್ಮ ಏರಿಯಾದಲ್ಲಿ 8 ಗಂಟೆ 8:30ಗೆ ಡ್ಯೂಟಿ ಸ್ಟಾರ್ಟ್ ಆಗೋದು, ಅದಕ್ಕೆ ನಾನು ಲೇಟಾಗಿ ಬರೋದು. ಸರಿನಾ? ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರು ಆರ್ಡ್ರ್ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ, ಬನ್ನಿ. ಸರಿನಾ? ಬ್ರೋ ಬಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು, ಬ್ರೋ ಆಟೋದಲ್ಲಿ ಗೂಡ್ಸ್ ಥರ ಏನಕ್ಕೆ ಲಗೇಜ್ ಆಗ್ತೀಯ ಅಂತೇಳಿ. ಗುರು ರ್ಯಾಪಿಡೋದಲ್ಲೇ ಮಿನಿಮಮ್ 50 kg ಆಗ್ಬೋದು ಅಂತೇಳಿ ಅದರಲ್ಲೇ ಕೊಟ್ಟವ್ರು, ನೋಡ್ಬೋದು. ಬೇಕಲ್ಲೇ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ. 50 kgವರೆಗೂ ರ್ಯಾಪಿಡ್ ಆ್ಯಪಲ್ಲೇ ಐತೆ, ಎತ್ಕೊಂಡು ಹೋಗ್ಬೋದು 50 kgವರೆಗೂ. ನಮ್ಗೆ ಹೇಳಿದ್ರೆ ನಾವೇನು ಮಾಡಲಿ ಹೇಳಿ? ಅವರೇ ಪರ್ಮಿಷನ್ ಕೊಟ್ಟವ್ರೆ ಪಾರ್ಸಲ್ದು, ನಾವೇನು ಮಾಡೋಕ್ಕಾಗತ್ತೆ? ಅದೇನಿದ್ರು ಅವ್ರ ಹತ್ರ ಕೇಳ್ಬೇಕು, ನಮ್ಮ ಹತ್ರ ಕೇಳಿ ನಮ್ಗೇನು ಗೊತ್ತೇಳಿ? ನಾವು ಕಿತ್ತಾಡಿದ್ರೆ ನಮಗೇನು ಬರುತ್ತೆ?
ಅವರೇ ಅಪ್ರೂವಲ್ ಕೊಟ್ಮೇಲೆ ನಾವೇನು ಮಾಡೋಕ್ಕಾಗತ್ತೆ. 50 kgವರೆಗೂ ಎತ್ಕೊ ಹೋಗ್ಬೋದು ಅಂತೇಳಿ ರ್ಯಾಪಿಡ್ ಆ್ಯಪಲ್ಲಿ ಐತೆ. ಇಲ್ಲಿ ಅಂಡರ್ಗ್ರೌಂಡಲ್ಲಿ ಇದ್ದೀನಿ. ನಮ್ಮ ಏರಿಯಿಂದ ನೆಲ್ಲೂರಲ್ಲಿಗೆ ಒಂದು ಆರ್ಡ್ರ್ ಕೊಟ್ಟ. ಇವಾಗ ನೆಲ್ಲೂರಲ್ಲೇ ಪಿಕಪ್ ಇಲ್ಲೇ ಇಲ್ಲಿ ಕೊಡ್ತಾ ಒಂದು ನೋಡ್ಬೋದು. ಇಲ್ಲೇ ಪಿಕಪ್ಪು. ಇಲ್ಲಿ ಒಳಗಡೆ ಇದ್ದೀನಿ. ಇದು ಅಂಡರ್ ಪಾಸು. ಇದೇನು ಸರ್ಜಾಪುರ ರೋಡಿಗೆ ಕೊಟ್ಟವನೇ. 15 ಕಿಲೋಮೀಟ್ರು. ಇಲ್ಲಿ ನೋಡ್ಬೋದು 15 ಕಿಲೋಮೀಟ್ರು. 1 ಅವರ್ ತೋರಿಸ್ತೈತೆ. ಅದಕ್ಕೆ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ಹತ್ರಲ್ಲಿ ಕೊಟ್ಟ. ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ನೋಡೋಣ ಏನಾಗುತ್ತೆ ಅಂತ. ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಮಾಡಿದೆ. 200 ರೂಪಾಯಿ. ಎಷ್ಟು ಕಿಲೋಮೀಟ್ರ್ ಅಂದರೆ ಇದು ಬಂದಿರೋದು 7 ಕಿಲೋಮೀಟ್ರಿಗೆ 200 ರೂಪಾಯಿ ಕೊಟ್ಟೋಣ. ಪರವಾಗಿಲ್ಲ. 2 ಡ್ರಾಪ್ ಮಾಡಿದ್ರೆ ಒಂದು 500 ರೂಪಾಯಿ ಆಗುತ್ತೆ. ಅಲ್ಲಿಂದ ನಮ್ಮ ಬೇರೆ ಸೈಡ್ ಹಾಕ್ಕೊಂಡು ತಿರ್ಗಿ ಸರ್ವಿಸ್ ಸೆಂಟ್ರಿಗೆ ಹತ್ರ ಆಗುತ್ತೆ. ನೋಡೋಣ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಆರ್ಡರ್ ಕೊಡ್ತಾನೆ ಹೆಂಗೇನಂತ. ಸರಿನಾ? ಓಕೆ, ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾ? ಸಿಗ್ತೀನಿ ಬನ್ನಿ. ಇವಾಗ ಟೈಮ್ ನೋಡ್ಬೋದು. ಆಲ್ಮೋಸ್ಟ್ 11:44 ಆಯಿತು. ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗೈತೆ ಏನಂತ. ರ್ಯಾಪಿಡೋದಲ್ಲಿ 445, ನಮ್ಮ ಹತ್ರಲ್ಲಿ 288, ಊಬರಲ್ಲಿ 0. ಫ್ರೆಂಡ್ ಬಂದವನೇ. ಇಲ್ಲೇ ಮಾದೇವಪುರ ಹತ್ರ ಇದ್ದೀವಿ. ಎಷ್ಟು ಮಾಡಿದೀಯ ಬ್ರಾ? ನಾನು ಇದರಲ್ಲಿ ಒಂದು 300 ರೂಪಾಯಿ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ. ನಮ್ಮ ಹತ್ರಲ್ಲಿ ಒಂದು 80 ರೂಪಾಯಿ, ಕೈ ಬಾಡಿಗೆ ಒಂದು 405 ರೂಪಾಯಿ, 830 ರೂಪಾಯಿ. ಟೋಟಲ್ ಒಂದು 800 ರೂಪಾಯಿ. ನಂದು ಎಷ್ಟು? 700 ರೂಪಾಯಿ. 2 ಅವರ್ ಬಂದಿದ್ದೀನಿ. ಬರೀ 20 ಕಿಲೋಮೀಟರ್. ಏನು ಗೊತ್ತಾ, ಅವನಿಗಿಂತ ಬೇಗ ನಾನೇ ಮಾಡಿದ್ದೀನಿ 700 ರೂಪಾಯಿ. ಅವನು ಎಷ್ಟೊತ್ತು ಬಂದಿದ್ದು? ಬೆಳಗ್ಗೆ 8 ಗಂಟೆಗೆ ಬಂದಿರೋದು. ಏನು ಮಾಡೋಕ್ಕಾಗುತ್ತೆ, ವಿಧಿ ಇಲ್ಲಿ ಬರ್ದಿದೆ. ನಾನು ಬಂದಿದ್ದು ಎಷ್ಟೊತ್ತಿಗೆ? 8:30ಗೆ ಆನ್ ಮಾಡಿ ಇಕ್ಕಿದ್ದು. ನಾನು ಒಂದು 3-4 ಬಾಡಿ, 2 ಮಾಡಿ ಎಷ್ಟು 3 ಬಾಡಿಗೆ ಏನು ಮಾಡಿದ್ದು. ಅವನು ಎಷ್ಟು 2 ಅಲ್ಲ, ನೀನು 2 ಅಲ್ಲ, ನೀನು 2 ನಾನು 3. ಆದರೆ ಲಾಸ್ಟಿಗೆ ಒಂದೇ ಹತ್ರನೇ ಡ್ರಾಪು. ಇಬ್ಬರು ಬಂದಿದ್ದು ಒಂದೇ ಹತ್ರನೇ ಡ್ರಾಪು, ಮಾದೇವಪುರ ಹತ್ರ. ನಾನು ಇಲ್ಲೇ ಡ್ರಾಪ್ ಮಾಡಿದೆ, ಅವನು ಇಲ್ಲೇ ಡ್ರಾಪ್ ಮಾಡ್ದೆ. ಪಿಕ್ ಮಾಡಿದ್ದು ನಿಯರ್ ಹತ್ರನೇ, ಸರ್ಜಾಪುರ ರೋಡಲ್ಲೇ. ಸರ್ಜಾಪುರ ರೋಡ್. ಒಂದೇ ಆಟೋದಲ್ಲಿ ಬಂದಿದ್ರೆ ಆಗ್ತಾಯಿತ್ತು. ಬಟ್ ಒಂದೇ ಹತ್ರ ಡ್ರಾಪ್ ಅಂತ ಗೊತ್ತಿರಲಿಲ್ಲ. ಈ ಥರ ಐತೆ ಸೀನ್. ಇವಾಗ ಇಲ್ಲಿ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವುದೂ ಆರ್ಡ್ರ್ ಇಲ್ಲ. ನಾನು ಬ್ಲ್ಯಾಕ್ ಟೀ ಕುಡಿದೆ, ಅವನು ಜ್ಯೂಸ್ ಕುಡಿತಾವನೆ. ಅವ್ನು ಜ್ಯೂಸ್ ಕುಡಿದು ಹಂಗೆ ಮನೆ ಕಡೆಗೆ ಹೋಗ್ತಾನೆ. ನೀವು ಕುಡೀರಿ ಜ್ಯೂಸ್. ಕುಡಿತಾರೆ ಬಿಡ. ಅವನು ಹಂಗೆ ಜ್ಯೂಸ್ ಕುಡಿದ್ಬಿಟ್ಟು ಮನೆ ಕಡೆ ಹೋಗ್ತಾನೆ. ನಾನು ಇವಾಗ ಸರ್ವಿಸ್ ಸೆಂಟ್ರ್ ಹೋಗ್ಬಿಟ್ಟು ಅವ್ರು ಫೋನ್ ಮಾಡಿದ್ರು, ಬನ್ನಿ ಯಾರು ಜನ ಇಲ್ಲ ಅಂತ ಹೇಳಿದ್ರು. ಗಾಡಿಯಲ್ಲಿ ಹಾಕಿದ್ದೀನಿ. ಅದು ನಂದು, ನಮ್ಮ ಫ್ರೆಂಡ್ದದು. ಓಕೆ, ಇಲ್ಲಿಂದ ಜಾಗ ಖಾಲಿ ಮಾಡೋಣ. ನೀರು ಯಾವುದಾದ್ರೂ ಆರ್ಡರ್ ಬಿತ್ತೋದ್ರೆ ಸಿಗ್ತೀನಿ. ಇಲ್ಲ ಸರ್ವಿಸ್ ಸೆಂಟ್ರ್ ಹತ್ರ ಹೋಗ್ಬಿಟ್ಟು ನಾನು ಸಿಗ್ತೀನಿ ನಿಮಗೆ. ಸರಿನಾ? ಬನ್ನಿ. ಏನು ಹೇಳ್ತೀವ್ರಾ? ಬಾಯ್ ಗಾಯ್ಸ್. ಬಾಯ್. ಎಲ್ಲರೂ ಚೆನ್ನಾಗಿರಿ. ಹ್ಯಾಪಿ ಮಕರ ಸಂಕ್ರಾಂತಿ. ಚೆನ್ನಾಗಿ ದುಡೀರಿ. ವರ್ಷದ ಮೊದಲನೇ ಹಬ್ಬ. ಊಡಿ ಕೊಡ್ತಾವನೆ. ಬಟ್ ಅಂದರೆ 5 ಕಿಲೋಮೀಟ್ರ್ 1.1 ಪಿಕಪ್ ಕೊಡ್ತಾವನೆ. ಊಡಿ ನಂದು ಕುಡಿ. ಸರಿ ಆಯ್ತು, ಬನ್ನಿ. ಸೊ ಗಾಯ್ಸ್, ಸಿಗ್ತೀನಿ. ಗೈಸ್, ಫೈನಲಿ ಸರ್ವಿಸ್ ಸೆಂಟ್ರ್ ಹತ್ರ ಬಂದೆ. ಅಂದರೆ ಹಿಂದೆ ಬಂದ್ಬಿಟ್ಟು ವಾಟರ್ ವಾಶ್ ಮಾಡ್ಕೊಬಾ ಅಂತ ಹೇಳಿದ. ಅಲ್ಲೋಗಿ ಹುಡ್ಕಾಡಿ ವಾಟರ್ ವಾಶ್ ಬಂದೆ. ಹಿಂದೆ ವಾಟರ್ ವಾಶ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ನಮ್ಮ ಗಾಡಿನೇ ನೆನ್ನೆ ಬುಕ್ಕಿಂಗ್ ಮಾಡಿದ್ದೀನಲ್ಲ. 200 ml ಏನೋ ಆಯಿಲ್ ಕಮ್ಮಿ ಐತೆ. ಟಾಪಪ್ ಮಾಡಿ ಮತ್ತು ಅದು ಗಮ್ ಹಾಕ್ತೀನಿ ಸಾಕು ಅಂತ ಹೇಳೋರು. ಇವಾಗ ಸರ್ವಿಸ್ ಸ್ಟೇಷನ್ ಹತ್ರನೇ ಇದ್ದೀನಿ, ಬಜಾಜ್ ಹತ್ರ. ಇದು ಊಡಿ ಹತ್ರ, ಲಂಕ್ ಹತ್ರ ಹೋಗಿದ್ರೆ ಅಲ್ಲಿ ಗೊತ್ತಿರೋರು ಮಾಡಿಕೊಡ್ತಾಯಿದ್ರು. ಬಟ್ ಅಂದರೆ ಅಷ್ಟೊಂದು ದೂರ ಹೋಗೋದೇನಕ್ಕೆ ಅಂತ ಇಲ್ಲೇ ಮಾಡೋಣ ಅಂತ ಇಲ್ಲೇ ಮಾಡಿಸ್ತಾ ಇದ್ದೀನಿ. ಬಟ್ ಇವತ್ತು ನಾನು ನೋಡಿದೆ ಗುರು, ಆರ್ ಟಿ ಓದವ್ರನ್ನ ಆಟೋ ಹಿಡಿತಾಯಿದ್ರು. KR Puram ಹತ್ರ ಆರ್ ಟಿ ಓದವ್ರು ಇದ್ದರು, ಹಿಡಿತಾಯಿದ್ರು. ಆದಷ್ಟು ಹುಷಾರಾಗಿ ಓಡಾಡಿ ನೋಡ್ಕೊಂಡು ಹೋಗಿ. ಆ ಕಡೆ ಈ ಕಡೆ ಎಲ್ಲೆಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಲೋಕಲಲ್ಲೇ ಮಾಡ್ತಾಯಿಲ್ಲ, ಹಂಗೆ ಹೋಗ್ತಾಯಿಲ್ಲ. ಇಲ್ಲಿ ಸರ್ವಿಸ್ ಸೆಂಟ್ರ್ ಹತ್ರ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ. ಅಲ್ಲಿ ನೋಡಿ, ಅಲ್ಲಿ ಅವನು ಹಿಂದೆ ಅವನೇ. ಇಲ್ಲಿ ಮುಂದೆ ಒಂದು ಐತಲ್ಲ, ಇವನು ಹಿಂದೆ ಅವನೇ. ಅಲ್ಲಿ ಹಿಂದೆ ಒಂದು ಐತಲ್ಲ, ಅವನು ಹಿಂದೆ ಅವನೇ. ಎಲ್ಲ ಹಿಂದಿಯವ್ರೆ ಅವರೇ. ಕನ್ನಡದವರು ಒಬ್ಬರು ಇಲ್ಲ, ಎಲ್ಲ ಹಿಂದಿಯವ್ರ ಆಟೋಗಳು ಅವೆಲ್ಲ. ಅದು ಹಿಂದಿಯ ಒಂದೇ. ಎಲ್ಲ ಹಿಂದಿ ನನ್ನ ಮಕ್ಕಳು ತುಂಬ್ಕೊಬಿಟ್ಟೆ ಆಟೋದಲ್ಲಿ. ಏನು ಹೇಳೋದ್ರಲ್ಲಿ ನಮಗೇನೆ ಇದಿಲ್ದಿರ ಆಗ್ಬಿಟ್ಟೈತೆ ನೋಡಿ. ಅವನು ಅಲ್ಲಿ ಹಿಂದಿಯಲ್ಲೇ ಮಾತಾಡ್ತಾವನು, ನೋಡ್ಬೋದು ಅಲ್ಲಿ. ಅವನು ಹಿಂದಿಯವನೇ ಅವನು. ಈ ಥರ ಐತೆ ಆಟೋ ಫೀಲ್ಡ್. ಎಲ್ಲ ಹಿಂದಿಯವ್ರು ತುಂಬ್ಕೊಬಿಟ್ಟು ನಮ್ಗೆ ಬಾಡಿಗೆ ಇಲ್ದಿರ ಎಲ್ಲ ನನ್ನ ಮಕ್ಕಳೇ ಅವರೇ. ಏನು ನಂಬಿಕೆಯಿಂದ ಅವ್ರಿಗೆ ಆಟೋ ಕೊಡ್ತಾವ್ರೆ, ಏನು ಒಂದು ನಂಗೆ ಅರ್ಥ ಆಗ್ತಾಯಿಲ್ಲ ಸೀರಿಯಸ್ ಆಗಿ. ಫಸ್ಟು ನನ್ನ ಮಕ್ಕಳು ಒದ್ದೋಡಿಸಿದ್ರೇ ನಮಗೆ ಬಾಡಿಗೆ. ನಾವು ದುಡಿಯೋಕ್ಕಾಗ, ಇಲ್ಲಾಂದರೆ ಈ ಥರ ಇರ್ಬೇಕು. ಅವ್ರು ವಾಚ್ಮೆನ್ ಕೆಲಸ ಮಾಡೋರೆಲ್ಲ ಆಟೋಗೆ ಬಂದು ನಾವು ವಾಚ್ಮೆನ್ ಕೆಲಸಕ್ಕೆ ಹೋಗ್ಬೇಕು. ಆ ಥರ ಆಗುತ್ತೆ ಲಾಸ್ಟಿಗೆ. ನೋಡಿ, ಹಿಂಗೆ ಆಗೋದು ಸೀರಿಯಸ್ ಆಗಿ ಹೇಳ್ತಾರೆ. ಇನ್ನೊಂದೇನೆಂದ್ರೆ ಮಕ್ಕಳು ಗುದ್ಬಿಟ್ಟು ಹೋಗ್ಬಿಟ್ರೆ ಅವ್ರು ತುನ್ನೆ ಏನು ಹಿಡ್ಕೊಳೋದು ಹೇಳಿ. ಅವ್ರು ಗುದ್ಬಿಟ್ಟು ಹೋದ್ಮೇಲೆ ಸೀರಿಯಸ್ ಆಗಿ ಈ ಥರ ಐತೆ ಪರಿಸ್ಥಿತಿ. ಇದನ್ನೆಲ್ಲ ಏನೋ ಮಾಡಿ ಬಗೆಹರಿಸ್ಬೇಕು. ಏನೇನಾಗುತ್ತೋ ನೋಡ್ಬೇಕಿನ್ನ. ಸರಿನಾ? ಏನು ನಂಬಿಕೆ ಮೇಲೆ ಆಟೋ ಕೊಡ್ತಾರೋ ಗೊತ್ತಾಗ್ತಾ ಇಲ್ಲ. ಓಕೆ, ವೆಯ್ಟ್ ಮಾಡೋಣ. ಸರ್ವಿಸ್ ಮಾಡಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಎಷ್ಟಾಯಿತು ಬಿಲ್ ಏನಂತ. ಇದು 5ನೇ ಸರ್ವಿಸ್ ಇದು. ಸರಿನಾ? ಓಕೆ, ಸರ್ವಿಸ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ.
ಸರ್ವಿಸ್ ಆಯಿತು. ಅದು ಫಸ್ಟ್ ಟೈಮು ನನ್ನ ಗಾಡಿ ಇಷ್ಟೊಂದು ಕಮ್ಮಿ ಬಜೆಟಲ್ಲಿ ಸರ್ವಿಸ್ ಆಗಿರೋದು. ಮೇ ಬಿ ನನ್ನ ಗಾಡಿಗೂ ಗೊತ್ತಿರುತ್ತೆ ನನ್ನ ಹತ್ರ ಕಾಸಿಲ್ಲ ಅಂತೇಳಿ, ಅದಕ್ಕೆ ಇಷ್ಟೊಂದು ಕಮ್ಮಿಯಲ್ಲಿ ಮುಗಿಸೈತೆ ಅಂದ್ಕೊಂಡಿದ್ದೀನಿ. ಎಷ್ಟಾಯ್ತು ಗೊತ್ತಾ, 227 ರೂಪಾಯಿ ಆಯಿತು ಟೋಟಲ್ಲು ಆಗಿರೋದು ನಂದು. ಇಲ್ಲಿ ನೋಡ್ಬೋದು, ಇದು 127 ರೂಪಾಯಿ ಈ ಕಡೆ ಹಾಕವ್ರೆ. ಒಂದು ಕ್ಲ್ಯಾಂಪು ಮತ್ತು ಇಂಜನ್ ಆಯಿಲ್ ಅಷ್ಟೇ, 300 ml ಇಂಜನ್ ಆಯಿಲು. ಇಲ್ಲಿ ನೋಡ್ಬೋದು 100 ರೂಪಾಯಿ. ಇದು ಕ್ಲಾಂಪ್ಗೆ ಎಷ್ಟು 80 ರೂಪಾಯಿ ಹಾಕವ್ರಲ್ಲ ಗುರು. ಒಂದು ಕ್ಲಾಂಪ್ಗೆ 80 ರೂಪಾಯಿ ಹಾಕವ್ರೆ. ಎಷ್ಟು ಆವ್ರೇಜು ಕಿಲೋಮೀಟರ್ 10,000 ಕಿಲೋಮೀಟ್ರ್ ಓಡೈತೆ. ಇವಾಗ ಆಗಿರೋದು 5ನೇ ಸರ್ವಿಸು. ನೆಕ್ಸ್ಟು 6ನೇ ಸರ್ವಿಸ್ಗೆ ಫುಲ್ ಎಲ್ಲ ಜಾಸ್ತಿ ಆಗುತ್ತೆ. ಎಷ್ಟೊಂದು 1,500 ಒಳಗಡೆ ಆಗುತ್ತೆ. ಸರ್ವಿಸ್ ಬಂದ್ಬಿಟ್ಟು ಏನು ಇಷ್ಟು ಕಮ್ಮಿ ಆಗೈತೆ ಅಂತ ಪರವಾಗಿಲ್ಲ ನನಗೆ. 127 ರೂಪಾಯಿ ಈ ಕಡೆ 100 ರೂಪಾಯಿ, ಟೋಟಲು 227 ರೂಪಾಯಿ ಸರ್ವಿಸ್ ಮುಗೀತು. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಷ್ಟು ಗೊತ್ತಾ, ನಾನು ಬಂದಿದ್ದು ಎಷ್ಟೊತ್ತಿಗೆ, ಇವಾಗ ಆಗಿರೋ ಟೈಮ್ ತೋರಿಸ್ತೀನಿ ಎಷ್ಟಾಗೈತೆ ಏನಂತ. ಊಟ ಮಾಡಿಲ್ಲ ಇನ್ನು. ಇಲ್ಲಿ ನೋಡು 3:41. ಇವಾಗ ಡ್ಯೂಟಿ ಆನ್ ಮಾಡಬೇಕು, ಊಟ ಮಾಡಬೇಕು. ಸಿಕ್ಕಾಪಟ್ಟೆ ಹಸ್ವಾಗ್ತೈತೆ. ಊಟ ಮಾಡಿಕೊಂಡು ಡ್ಯೂಟಿ ಆನ್ ಮಾಡಿ ಎಷ್ಟಾಗುತ್ತೆ ಏನಂತ ನೋಡೋಣ. ಫೋನಲ್ಲಿ ಚಾರ್ಜಿಂಗ್ ಬೇರೆ ಕಮ್ಮಿ ಐತೆ, ನೋಡೋಣ ಏನೇನಾಗತ್ತಂತ. ಸರಿನಾ? ಓಕೆ, ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಜಾಗ ಖಾಲಿ ಮಾಡಿ ಅರ್ನಿಂಗ್ಸ್ ಕಡೆ ಹೋಗೋಣ ಬನ್ನಿ. ಸರಿನಾ? ಇಲ್ಲಿ ಬಂದರೆ ಸರ್ವಿಸ್ಗೆ ಒಂದಿನ ಸರ್ವಿಸ್ ಅಂತಲೇ ಒಂದಿನ ಸರ್ವಿಸ್ಗಂತಲೇ ಬಿಡಬೇಕು. ಯಾರು ಗುರು ಅವನು, ಒಂದಿನ ಸರ್ವಿಸ್ಗಂತಲೇ ಬಿಟ್ಬಿಡ್ಬೇಕು. ಈ ಥರ ಇರುತ್ತೆ ಸರ್ವಿಸ್ಗೆ ಬಂದರೆ. ಓಕೆ, ಡ್ಯೂಟಿ ಮಾಡೋಣ ಬನ್ನಿ ಇನ್ನು. ಸರಿ ಗೈಸ್, ಟೈಮ್ ನೋಡ್ಬೋದು 7:15. ಅಲ್ಲಿಂದ ನೆಲ್ಲೂರಲ್ಲಿಂದ ನಮ್ಮ ಬೇರೆ ಒಂದು ಆರ್ಡ್ರ್ ಕೊಟ್ಟ, ಅಲ್ಲೂ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ್ಮೇಲೆ ಅಕ್ಷಯನಗರಿಗೆ ಒಂದು ಆರ್ಡ್ರ್ ಕೊಟ್ಟ. ಯಾವುದೋ ಕೊಡ್ತಾವನೆ BTM ಲೇಟು ಎತ್ಕೊಂಡಿದ್ದೆ. BTM ಒಳಗಡೆ ಪಿಕಪ್. ಓಕೆ, ಎತ್ಕೊಂಡ್ಬಿಟ್ಟೆ ಹೆಂಗೋ ನೋಡಿ. 500 ರೂಪಾಯಿ ಡ್ರಾಪ್ ಮಾಡಿದೆ ಇವಾಗ ತಾನೇ. 500 ರೂಪಾಯಿ ಕಾಣಿಸ್ತಾಯ್ತಾ? 500 ರೂಪಾಯಿ ಆಕ್ಸೆಪ್ಟ್ ಮಾಡಿ ಇಲ್ಲಿಂದ ಹೋಗೋಣ ಬನ್ನಿ. ಡ್ರಾಪ್ ಮಾಡಿ ಸಿಗ್ತೀನಿ ಬ್ರೋ, ಕ್ಯಾನ್ಸಲ್ ಮಾಡ್ಬಿಡೋದು. ಗೈಸ್, ಟೈಮ್ ನೋಡ್ಬೋದು ಇವಾಗ 9:33 ಆಗೈತೆ ಟೈಮು. ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗೈತೆ ಏನಂತ. ಇವಾಗ ನಾನು ರ್ಯಾಪಿಡೋದಲ್ಲಿ ನೋಡ್ಬೋದು 1,156 ರೂಪಾಯಿ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ. ಊಬರಲ್ಲಿ 457. ಮತ್ತು ಯಾತ್ರೆ ಇಲ್ಲಪ್ಪ, ನಮ್ಮ ಯಾತ್ರೆ ರೋಮ್ಗೆ ಹೋಗ್ತೈತೆ. ನಮ್ಮ ಯಾತ್ರೆಯಲ್ಲಿ 288 ರೂಪಾಯಿನ ಮಾಡಿದ್ದೀನಿ ಗುರು. ನೋಡ್ಬೋದು 288. ಏನು ಮನೆ ರೋಡ್ಗೆ ಒಂದು ಡ್ರಾಪ್ ಬಿತ್ತು, ಬಲಗಿರೆ ರೋಡ್ಗೆ. ಅದಕ್ಕೆ ಎತ್ಕೊಂಡೇ ಬಂದ್ಬಿಟ್ಟೆ ಊಬರಲ್ಲಿ. ಅಲ್ಲಿ ಕೋರಮಂಗಲ ಡ್ರಾಪ್ ಮಾಡಿದೆ. ಕೋರಮಂಗಲಲ್ಲಿ ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು 289 ರೂಪಾಯಿ ಒಂದು ಕೊಟ್ಟ ನಮ್ಮ ಏರಿಯಾ ಸೈಡು. ಅದಕ್ಕೆ ಎತ್ಕೊಂಡೇ ಬಂದ್ಬಿಟ್ಟೆ ಏರಿಯಾ ಸೈಡು. ಎತ್ಕೊಬಂದು ಡ್ರಾಪ್ ಮಾಡಿಬಿಟ್ಟು ಇನ್ನೇನು ಮನೆಗೆ ಬಂದೆ. ಏನು ಯಾವುದೂ ಡ್ಯೂಟಿ ಬೀಳ್ತಾ ಇಲ್ಲ, ಅದಕ್ಕೆ ಮನೆಗೆ ಬಂದ್ಬಿಟ್ಟೆ. ಪರವಾಗಿಲ್ಲ ಗುರು ಅರ್ನಿಂಗ್ಸು. ಬಟ್ ಸರ್ವಿಸ್ ಮಾಡ್ಕೊಂಡು ಎಲ್ಲ ಎಷ್ಟೊಂದು ಮಾಡಿದ್ದೀನಿ ಅಂದರೆ ಪರವಾಗಿಲ್ಲ. ಸರ್ವಿಸ್ ಇಲ್ಲ ಅಂದಿದ್ರೆ ಇನ್ನೂ 1-2 ಮಾಡ್ತಾಯಿದ್ದೆ. ಆದರೂ ಲಾಂಗ್ ಎಲ್ಲಿ ಹೋಗಿಲ್ಲ, ಲೋಕೆಲ್ಲ ಮಾಡಿದ್ದು. ಸಾಯಂಕಾಲ ಲಾಂಗ್ ಹೋಗಿದ್ದು ಅಷ್ಟೇ. ಅದೇ ಒಂದು ಬಿತ್ತಲ್ಲ ಇದಕ್ಕೆ, ಅಲ್ಲಿ ಯಾವುದಪ್ಪ ಅದು, ಉಳಿಮಾವ್ ನಿಯರ್ ಯಾವುದೋ ಬಿದ್ದಿದ್ದು. ಅಲ್ಲಿ ಹೋಗಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಊಬರಲ್ಲಿ ಒಂದು ಕೊಟ್ಟ, ಪರವಾಗಿಲ್ಲ BTM ಲೇಔಟ್ಗೆ. ಅಲ್ಲಿಂದ ನಮ್ಮ ಏರಿಯಾಗೆ ಒಂದು ಕೊಟ್ಟ. ಅಲ್ಲಿಂದ ಪಿಕಪ್ ಆಗೋಯ್ತು. ಬಟ್ ಪರವಾಗಿಲ್ಲ. ಇವತ್ತು ನಾನು ಬಿಲ್ಲಲ್ಲ ಅರ್ನಿಂಗ್ಸ್ ಆಗಲ್ಲ ಅಂದ್ಕೊಂಡಿದ್ದೆ, ಆದರೂ ಅರ್ನಿಂಗ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸರಿನಾ? ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ. ಇವಾಗ ಅದಿಂದೆ ಕೂಲೆಂಟ್ ಪೈಪ್ ಹಾಕಿಸಿರೋದ್ರಿಂದ ಇವಾಗೇನು ಅಷ್ಟೊಂದು ಲೂಸ್ ಇಲ್ಲ, ಆಯಿಲ್ ಲೀಕೇಜ್ ಆಗ್ತಾಯಿಲ್ಲ. ಅದು ಟೈಟಾಗಿ ಗಮ್ ಹಾಕಿ ನಮ್ಮ ಎತ್ಸವ್ರೆ. ಇವಾಗ ಸರೋಗ್ಬಿಟ್ಟೈತೆ, ಪರವಾಗಿಲ್ಲ. ಎಲ್ಲ ಚೆಕ್ ಮಾಡಿದೆ, ಇವಾಗೇನಿಲ್ಲ. ಇವಾಗ ಒಂಥರ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಓಕೆನಾ? ಇವತ್ತಿನ ಅರ್ನಿಂಗ್ಸ್ ಇಷ್ಟ ಆಗಿತ್ತು. ಇದ್ರ ಬಗ್ಗೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಅರ್ನಿಂಗ್ಸ್ ಕಮ್ಮಿ ಐತೆ ಜಾಸ್ತಿ ಐತೆ ಹೆಂಗೆ ಏನಂತ. ಸರಿನಾ? ನೀವೇ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ವಾಟ್ಸಪ್ ಗ್ರೂಪಲ್ಲಿ ಹೋಗಿ ಜಾಯ್ನ್ ಆಗಿಬಿಟ್ಟು ಒಂದು ನಿಮ್ಮ ಅನಿಸಿಕೆ ಏನಂತ ಒಂದು ಕಮೆಂಟ್ ಹಾಕಿರಿ. ಇನ್ಸ್ಟಾ ಅಕೌಂಟು ಮೇಲೆ ಕೊಟ್ಟಿರ್ತೀನಿ, ಅದು ಹೋಗಿ ಒಂದು ಫಾಲೋ ಮಾಡ್ಕೊಂಡು ಇಟ್ಕೊಂಡಿರಿ. ಎಲ್ಲದಕ್ಕೂ ಯಾವುದಕ್ಕೂ ಒಂದು ಯೂಸ್ ಆಗುತ್ತೆ. ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ. ಮತ್ತು ಈ ಕಮೆಂಟ್ ಸೆಕ್ಷನ್ನು ಓಪನ್ ಇರುತ್ತೆ, ದಯವಿಟ್ಟು ಒಂದು ಕಮೆಂಟ್ ಹಾಕಿರಿ ಹೆಂಗಿತ್ತು ಏನಂತ ವೀಡಿಯೋ. ಸರಿ, ನಾನು ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.